ಗುಡ್ ಮಾರ್ನಿಂಗ್. ಓಂ ಶಾಂತಿ. ಇವತ್ತು ಮಂಡೇ ಆಗಿರೋದ್ರಿಂದ ಮೋಟಿವೇಶನ್ ಮಂಡೇ ಅಂತ ಕರಿತೀವಿ ಜನರಲಾಗಿ. ಇವತ್ತು ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಂಡ್ರೆ, ಮೋಟಿವೇಶನ್ ತೊಗೊಂಡ್ರೆ ಮಾಡ್ಲಿಕ್ಕೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜನರಲಾಗಿ ಇದನ್ನ ಬಗ್ಗೆ ಮಾತಾಡ್ತಿರ್ತೀವಿ. ಇವತ್ತು ಮೋಟಿವೇಶನ್ ಮಂಡೇ ಅಂದರೆ ಮೋಟಿವೇಶನ್ ಕಂಪಲ್ಸರಿ ಪುಷ್ ಮಾಡುತ್ತೆ, ಒಂದು ಎನರ್ಜಿ ಕೊಡುತ್ತೆ. ಆದರೆ ಲೈಫ್ ಲಾಂಗ್ ನಮ್ಮನ್ನು ಅದು ಕರ್ಕೊಂಡು ಹೋಗಲ್ಲ. ಲೈಫ್ ಲಾಂಗ್ ನಾವು ಕರ್ಕೊಂಡು ಹೋಗಬೇಕು, ನನ್ನ ಜರ್ನಿ ಶುರು ಮಾಡಬೇಕಂದ್ರೆ ಅದ್ರ ಜೊತೆ ಕನ್ಸಿಸ್ಟೆನ್ಸಿ ಮಾಡ್ತಕ್ಕಂಥದ್ದು ಇನ್ವಾಲ್ವ್ಮೆಂಟ್ ಆಗಿಬಿಡ್ಬೇಕು. ನಮ್ದು ಆ್ಯಕ್ಚುಲಿ ಲೈಫ್ ಸ್ಕಿಲ್ಸ್ ಏನಿದೆಯಲ್ಲ ಅದನ್ನು ನಾವು ಕನ್ಸಿಸ್ಟೆನ್ಸಿಯಾಗಿ ಮಾಡಿದಾಗ ಮಾತ್ರ ಈ ಮೋಟಿವೇಶನ್ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ನನಗೆ ಆ್ಯಕ್ಚುಲಿ. ಸೊ ಮೋಟಿವೇಶನ್ ಯಾವಾಗ ನಮ್ಮನ್ನು ಸಕ್ಸಸ್ ಏನು ಮಾಡಲ್ಲ, ಬಟ್ ಸಕ್ಸಸ್ ಮಾಡಬೇಕಾಗಿದ್ದು ನಾನೇ ಮಾಡ್ಕೋಬೇಕು. ನನ್ನ ಲೈಫ್ ಸ್ಕಿಲ್ಸು, ನನ್ನ ಆ್ಯಕ್ಟಿವಿಟೀಸು, ನನ್ನ ಡೈಲಿ ಹ್ಯಾಬಿಟ್ಸು, ಇದು ನಾನು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತಮ್ಮ ಮಾತು. ಸೊ ಆ್ಯಕ್ಚುಲಿ ಮೋಟಿವೇಶನ್ ನನ್ನ ಸುತ್ತಮುತ್ತ ಇರ್ತಕ್ಕಂಥದ್ದನ್ನು ಕ್ಲೀನ್ ಮಾಡಿಕೊಡಲ್ಲ. ಅದನ್ನು ಪರಿಸರ ಅಥವಾ ನಮ್ಮ ಇದು ಅದೆಲ್ಲ ಸರಿ ಮಾಡಲ್ಲ. ಮೋಟಿವೇಶನ್ನ ನಾನು ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿಯಾಗಿ ರೆಗ್ಯುಲರಾಗಿ ನಾನು ಮಾಡೋದ್ರಿಂದ ಮಾತ್ರ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮೋಟಿವೇಶನ್ ಬೇಕು. ಬರೀ ಮೋಟಿವೇಶನಿಂದ ಎಲ್ಲವೂ ಆಗೋದಿಲ್ಲ ಕೂಡ ಅಲ್ವಾ. ಒಂದ್ಸಲ ಮೋಟಿವೇಶನ್ ಇಲ್ಲದ್ರೆ ನಾವು ಡಲ್ಲಾಗಿ ಕೂತ್ಕೊಳ್ತೀವಿ. ಬಟ್ ನಮ್ಮನ್ನು ಎಬ್ಸೋದಕ್ಕೆ ಒಂದು ಮೋಟಿವೇಶನ್ ಬೇಕು, ಕಂಪಲ್ಸರಿ ಆಗಬೇಕು. ಸೊ ಮೋಟಿವೇಶನ್ ಇದ್ರೇ ನಾವು ಲೈಫ್ ಲಾಂಗ್ ಅದನ್ನು ಎಲ್ಪ್ ಆಗ್ತಾ ಹೋಗುತ್ತಮ್ಮ ಮಾತು. ಅದ್ರ ಜೊತೆ ನಾವು ಲೈಫ್ ಸ್ಕಿಲ್ಸ್ನ ಅಡಾಪ್ಟ್ ಮಾಡ್ಕೋಬೇಕು. ಎಲ್ಲವರೆಗೂ ಪ್ರತಿದಿನಾಲೂ ನಾನು ಶುರು ಮಾಡ್ತೀನಿ ಹೋಗಬೇಕು ಅಂತ. ರಾತ್ರಿ ಒಂದು ವಿಡಿಯೋ ನೋಡಿನೋ, ಒಂದು ಪುಸ್ತಕ ಓದಿನೋ, ಇನ್ಸ್ಪಿರೇಷನ್ ಆಗಿಬಿಡ್ತೀನಿ ಬೇಗ ನಾನು. ಆದರೆ ಮತ್ತೆ ಬೆಳಗ್ಗೆ ಎದ್ದರೊಳಗಾಗಿ ನಾನು ಚಿಳ ಆಗಿಬಿಟ್ಟು ಮೈಂಡ್ ಥಾಟ್ ಚೇಂಜ್ ಆಗಿಬಿಟ್ಟು ಅದು ಬಿಟ್ಬಿಡ್ತೀನಿ ನಮ್ಮ ಮಾತು. ಸೊ ಯಾವಾಗ ನನ್ನಲ್ಲಿ ಕರೆಕ್ಟಾಗಿ ಒಂದು ಅವೇರ್ನೆಸ್ ಇರಲ್ಲ ನೋಡಿರಿ, ನಾನು ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಾವು ಪ್ರತಿದಿನ ಹೋಗಬೇಕು, ಅದು ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದುಬಿಟ್ಟು ಏನೇನು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಪ್ರತಿದಿನ ಮಾಡ್ತಾ ಹೋದಾಗ ಮಾತ್ರ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮೋಟಿವೇಶನ್ ಅಂತಕ್ಕಂಥದ್ದು ಒಂದು ಒಳಗಡೆ ಇನ್ನರ್ ಎನರ್ಜಿ ಕೊಡ್ತಕ್ಕಂಥ, ಗೊತ್ತಿಲ್ಲದೆ ಶಕ್ತಿಯನ್ನು ತುಂಬುವಂಥ ಒಂದು ಅಗೋಧವಾದ ಮಾತಾಡ. ಮೋಟಿವೇಶನ್ ಅಂತಕ್ಕಂಥದ್ದು ನನಗೆಲ್ಲೋ ಒಂದು ಕಡೆ ದಾರಿ ತೋರಿಸುತ್ತೆ ಮಾತು. ಈ ಥರ ಆಗಿದ್ದಾರೆ ಅಂತ ಹೇಳ್ತಾರೆ, ಇಂಥವ್ರು ಈಗ ಮಾಡಿದ್ದಾರೆ, ಇಂಥವ್ರು ಇದನ್ನು ಮಾಡಿದ್ದಾರೆ, ಇದರಿಂದ ಇದು ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಆದರೆ ಮಾಡಬೇಕಾಯ್ತು ಕೊನೆಗೆ ಅಲ್ಟಿಮೇಟ್ ನಾನೇ. ಸೊ ಹಾಗಾಗಿಬಿಟ್ಟು ಮೋಟಿವೇಶನ್ ಜೊತೆಯಲ್ಲೇ ಕನ್ಸಿಸ್ಟಿಯಾಗಿ ಮಾಡ್ತಕ್ಕಂಥದ್ದನ್ನು ನಾನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇದು ಭಾಳ ಮುಖ್ಯ. ನಾವು ಕೆಲವರು ಬರೀ ಮೋಟಿವೇಶನ್ ಕೇಳ್ತಾನೆ ಟೈಮ್ ಪಾಸ್ ಮಾಡಿದೆ ನಾನು ಎಷ್ಟೋ ವರ್ಷಗಳು. ನಾನು ಓಂ ಶಾಂತಿಗೆ ಹೋಗ್ತೀನಿ, ಮೋಟಿವೇಶನ್ ಕೇಳ್ತೀನಿ, ಚೆನ್ನಾಗಿದೆ ಅಂತ. ಅದನ್ನು ಅಳವಡಿಸ್ಕೋಬೇಕಲ್ವ ಜೀವನದಲ್ಲಿ. ಬರೀ ಕೇಳೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಇನ್ ಸೆನ್ಸ್ ಅಂದರೆ ನಾನು ಡೆವಲಪ್ಮೆಂಟ್ ಆಗಲ್ಲ. ನನಗೇನು ಬೇಕು ಅದು ಸಿಗೋಲ್ಲ. ನನಗೇನು ಬೇಕಾ ನಾನು ಕೆಲಸ ಮಾಡಲೇಬೇಕು ಪ್ರತಿದಿನ ಅಲ್ವಾ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ. ಈವನ್ ಮೋಟಿವೇಶನ್ ಕೂಡ ಹೇಳ್ತಾರೆ, ನೀವು ಎಷ್ಟೇ ಕೇಳಿ ಇದನ್ನು ಎಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಆಚರಣೆಗೆ ತರಲ್ವೋ ಅಲ್ಲಿವರೆಗೂ ನಿಮ್ಗೇನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಧಾರಣೆ ಮಾಡಿಕೊಂಡು ಆಚರಣೆ ತರೋದು ಅಂದರೆ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾನು ಇದನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ. ಇದನ್ನು ಎಲ್ಲಿವರೆಗೂ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಳಲ್ಲ ಅಲ್ಲಿವರೆಗೂ ಡೆವಲಪ್ಮೆಂಟ್ ಆಗ್ತಾ ಹೋಗಲ್ಲ ಮಾತು. ಸೊ ಆದ್ದರಿಂದ ಮೋಟಿವೇಶನ್ ತೊಗೋಬೇಕು, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆವಾಗ ಮಾತ್ರ ನಾನು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀನಿ. ಪ್ರತಿದಿನ ಅಲ್ಲಿ ಎದ್ದಿರ್ತಕ್ಕಂಥದ್ದು ಇರ್ಬೋದು, ರಾತ್ರಿ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಇರ್ಬೋದು, ನೀರು ಕುಡಿಯೋದಿರ್ಬೋದು, ಎಷ್ಟು ನನ್ನ ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರನೇ ಈ ಮೋಟಿವೇಶನ್ ಇರ್ತಕ್ಕಂಥ ಕೆಲವು ಅಂಶಗಳನ್ನು ತೊಗೊಂಡು ಅಳವಡಿಸ್ಕೊಂಡಾಗ ಖಂಡಿತವಾಗಿ ವರ್ಕ್ ಆಗುತ್ತೆ ಮಾತು ನನಗೆ. ಸರಿ ಬರೀ ಮೋಟಿವೇಶನ್ ಇದ್ದರೆ ಸಾಕಾಗಲ್ಲ, ಬರೀ ಒಂದು ಎಕ್ಸರ್ಸೈಸ್ ಇದ್ದರೆ ಸಾಕಾಗಲ್ಲ. ಲೈಫಲ್ಲಿ ಎಲ್ಲವೂ ಬೇಕಮ್ಮ ಮಾತು. ಸೊ ಮೋಟಿವೇಶನ್ ಕೂಡ ಒಂದು ಭಾಗ. ಸೊ ಅದನ್ನು ತಗೊಳ್ಬೇಕು, ಕೇಳಬೇಕು ಪ್ರತಿದಿನಲೂ. ಇಲ್ಲ ನಮಗೆ ಬೇಜಾರಾದಾಗ ನಮಗೆ ಉತ್ಸಾಹ ತುಂಬೋದು, ಮೋಟಿವೇಶನ್ ತುಂಬುತ್ತೆ ಕೆಲವು ಸರಿ. ಸೊ ಕೆಲವು ಸರಿ ಇದಾಗಲ್ಲ ಬಿಡೋ ಅಂದಾಗ ಯಾರೋ ನನಗಿಂತ ತುಂಬ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇದ್ದವ್ರು ಮಾಡಿರ್ತಾರೆ, ಇಲ್ಲ ಅವ್ರ ದೇಹದ ಭಾಗಗಳು ಸರಿ ಇಲ್ದವ್ರಂಥವ್ರು ಅಂಗಬೇಕರು ಅವ್ರು ಅಂಥವ್ರು ಕೂಡ ಸಾಧನೆ ಮಾಡಿರ್ತಾರೆ ಸಾಕಷ್ಟು. ಅವ್ರಿಗೆ ಕೆಲವು ಕೈ ಪ್ರಾಬ್ಲಮ್ ಇದ್ದವರು, ಕಾಲು ಪ್ರಾಬ್ಲಮ್ ಇದ್ದಂಥವ್ರು ಅವ್ರು ಸಾಕಷ್ಟು ಸಾಧನೆ ಮಾಡಿರ್ತಾರೆ. ಸ್ಪೋರ್ಟ್ಸಲ್ಲಿರ್ಬೋದು, ಅಥ್ಲೆಟಿಕ್ಸಲ್ಲಿರ್ಬೋದು, ಸಾಕಷ್ಟು ನೋಡ್ತಾ ಇದ್ದೀವಿ ಆ ಥರದ ವೀಡಿಯೋಗಳಲ್ಲಿ ನಾವು. ಸೊ ಅವಾಗ ನನಗೊಂಥರ ಇನ್ಸ್ಪೈರ್ ಸಿಗುತ್ತೆ ಮತ್ತು ನನಗೆಲ್ಲ ಚೆನ್ನಾಗಿದೆ, ನಾನು ಮಾಡ್ಬೋದಲ್ಲ, ನಾನು ಅಚೀವ್ ಮಾಡ್ಬೋದು ಇದನ್ನು ಅಂತ ಹೇಳ್ಬಿಟ್ಟು ಅವು ತೊಗೋಬೇಕು. ಬಟ್ ನನ್ನ ಜರ್ನಿ ನಾನು ಕಂಟಿನ್ಯೂ ಮಾಡಲೇಬೇಕು. ಸೊ ಇದು ಭಾಳ ಮುಖ್ಯ. ನಾನು ಎಲ್ಲೇವರೆಗೂ ನನ್ನ ಜರ್ನಿ ತೊಗೊಂಡು ಹೋಗ್ಬೇಕಂತ ಮುಂದುವರ್ಸಲ್ಲ ಅಲ್ಲಿವರೆಗೆ ಆಗಲ್ಲ ಮಾತು. ನಿನ್ನೆ ನಮ್ಮ ಗ್ರೂಪಲ್ಲಿ ಡಿಸ್ಕಸ್ ಮಾಡಿದಾಗ ಅದನ್ನೇ ಹೇಳ್ತಾಯಿದ್ರು, ಮೋಟಿವೇಶನ್ಗಿಂತ ಹೆಚ್ಚಾಗಿ ನಿನ್ನ ಪರ್ಸ್ನಲ್ ಇನ್ವಾಲ್ವ್ಮೆಂಟು, ಕನ್ಸಿಸ್ಟೆನ್ಸಿ, ಡೈಲಿ ಪ್ಲ್ಯಾನಿಂಗ್ಸು ಇವನ್ನ ಜೊತೆ ನೀವು ಮೋಟಿವೇಶನ್ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಒಂಥರ ಸಾಂಬಾರಿಗೆ ಒಗ್ಗರಣೆ ಕೊಟ್ಟ ಹಾಗೆ ಟೇಸ್ಟ್ ರುಚಿ ಅನಿಸುತ್ತೆ ನೋಡಿರಿ, ಆ ಥರ. ಸೊ ಇದರಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಮೋಟಿವೇಶನ್ ಜೊತೆ ಇದನ್ನು ಮಾಡ್ಕೊಂಡು ಹೋದರೆ ಭಾಳ ಯೂಸ್ಫುಲ್ ಆಗುತ್ತೆ ಅಂತೇಳಿ ಇವತ್ತಿಂದ ಇದು ಮುಗಿಸೋಣ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನಿನ್ನೆ ಫೋನ್ ಮಾಡಿದ್ರು ಭಾಳ ಜನ. ಸಾಯಂಕಾಲ ನಾವು ತೊಗೊಳ್ತಾ ಇದ್ದೀವಿ ಕ್ಲಾಸು. ನೀವು ಕೂಡ ಇಂಟ್ರೆಸ್ಟ್ ಇದ್ದರು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಇದ್ರ ಬಗ್ಗೆ. ಓಂ ಶಾಂತಿ.